ಇವತ್ತು ನಾನು ನಿಮ್ಮನ್ನು ರಾಹುವಿಗೆ ಸಂಬಂಧಪಟ್ಟಿರೋ ಒಂದು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಈಗ ನೀವು ನೋಡ್ತಾ ಇರೋಂಥ ದೇವಸ್ಥಾನಕ್ಕೆ 3 ಜೀವಿಗಳ ಹೆಸರನ್ನು ಇಟ್ಟಿದ್ದಾರೆ. ಯಾವುದಪ್ಪ ಅಂದರೆ ಶ್ರೀ ಅಂದರೆ ಜೇಡ, ಕಾಳ ಅಂದರೆ ಹಾವು, ಹಸ್ತಿ ಅಂದರೆ ಆನೆ. ಈ 3 ಜೀವಿಗಳ ಹೆಸರನ್ನು ಈ ದೇವಸ್ಥಾನಕ್ಕೆ ಇಟ್ಟಿದ್ದಾರೆ. ಏನಕ್ಕಪ್ಪ ಅಂದರೆ ತುಂಬ ಹಿಂದೆ ಪುರಾಣ ಕಾಲದಲ್ಲಿ ಈ ಶಿವಲಿಂಗಕ್ಕೆ, ಇಲ್ಲಿರುವಂಥ ಶಿವಲಿಂಗಕ್ಕೆ ಈ 3 ಜೀವಿಗಳು ರಕ್ಷಣೆ ಕೊಡ್ತಾ ಇದ್ವಂತೆ. ಅಂದರೆ ಜೇಡ ಬಂದು ಆ ಶಿವಲಿಂಗ ಸುತ್ತ ಬಲೆ ಎಣಿತಾ ಇತ್ತಂತೆ. ಮತ್ತು ಹಾವು ತನ್ನ ಮಾಣಿಕ್ಯನ ಆ ಶಿವಲಿಂಗದ ಮೇಲಿಟ್ಟು ಅದರ ಅಂದನ ಹೆಚ್ಚಿಸ್ತಾ ಇತ್ತಂತೆ. ಮತ್ತು ಆನೆ ಪ್ರತಿದಿನ ಆ ಶಿವಲಿಂಗಕ್ಕೆ ನೀರಾಕಿ ಸ್ನಾನ ಮಾಡಿಸ್ತಿತ್ತಂತೆ. ಆ ಕೃತಜ್ಞತೆಗೋಸ್ಕರ ಈ ದೇವಾಲಯಕ್ಕೆ ಈ 3 ಜೀವಿಗಳ ಹೆಸರನ್ನು ಇಟ್ಟಿದ್ದಾರಂತೆ. ಈ ದೇವಸ್ಥಾನದ ಆವರಣದಲ್ಲಿ ಪಾತಾಳ ಗಣಪತಿ ಅಂತ ಇದೆ. ತುಂಬ ಚೆನ್ನಾಗಿದೆ. ಇದು ತುಂಬ ಆಳದಲ್ಲಿದೆ. ಇಲ್ಲಿ ಅಗಸ್ತ್ಯ ಮುನಿಗಳು ತಪಸ್ ಮಾಡಿದ್ರಂತೆ. ತುಂಬ ಚೆನ್ನಾಗಿದೆ. ಹೋದರೆ ವಿಸಿಟ್ ಮಾಡಿ. ಇಲ್ಲಿ ಸಾಲಾಗಿ ಕೂತಿದಾರಲ್ಲ, ಇವರೆಲ್ಲ ರಾಹು ಮತ್ತು ಕೇತು ದೋಷ ನಿವಾರಣೆಗೆ ಅಂತೇಳಿ ಕೂತಿರೋದು. ಇಲ್ಲಿ ಸಾಮೂಹಿಕವಾಗಿ ರಾಹು ಕೇತು ದೋಷನ ನಿವಾರಣೆ ಮಾಡಿಸ್ತಾರೆ ಇಲ್ಲೇನೆ. ನೀವು ದೋಷ ನಿವಾರಣೆಗೆ ಅಂತ ಏನು ಟಿಕೆಟ್ ತೊಗೊಂಡಿರ್ತೀರಲ್ಲ, ಅದರಲ್ಲೇ ಪೂರ್ತಿ ಈ ಐಟಮ್ಸ್ ಎಲ್ಲ ಬಂದಿರುತ್ತೆ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಏನಪ್ಪ ಅಂದರೆ 2 ಬೆಳ್ಳಿ ನಗ ಕೊಟ್ಟಿರ್ತಾರೆ ಅದ್ರ ಜೊತೆಗೆ. ಅದನ್ನು ಮಿಸ್ ಆಗಿನೂ ಮನೆಗೆ ತಗೊಂಡು ಹೋಗ್ಬೇಡಿ. ಇಲ್ಲಿ ಹುಂಡಿಲಿ ಹಾಕಕ್ಕೆ ಹೇಳ್ತಾರೆ. ಆ ಹುಂಡಿನಲ್ಲಿ ಈ 2 ಬೆಳ್ಳಿ ನಾಗನ ಅಲ್ಲಿ ಹಾಕ್ಬಿಟ್ಟೆ ಬರಬೇಕು. ಮತ್ತೆ ಬೇಡರ ಕಣ್ಣಪ್ಪ ಕತೆ ಗೊತ್ತಲ್ವಾ? ಆ ಕಥೆಯಲ್ಲಿರುವಂಥ ಪಾತ್ರ ಇದೆಯಲ್ಲ, ಕಣ್ಣಪ್ಪ ಅನ್ನೋ ಪಾತ್ರ, ಅದು ಇಲ್ಲೇ ಆಗಿದ್ದಂತೆ. ಅಂದರೆ ಆ ಕತೆಗೂ ಈ ದೇವಸ್ಥಾನಕ್ಕೂ ಸಂಬಂಧ ಇದೆ. ಕಾಳಹಸ್ತಿಗೆ ಹೋಗೋದಾದರೆ ರೇಣಿಗುಂಟ ಜಂಕ್ಷನ್ ಅಂತ ಇದೆ. ಅಲ್ಲಿ ಇಳ್ಕೊಂಡು ನೀವು ಅಲ್ಲಿಂದ ಕಾಳಹಸ್ತಿಗೆ ಹೋಗ್ಬೋದು. ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಏನಪ್ಪ ಅಂದರೆ, ಕಾಳಹಸ್ತಿಗೆ ಹೋದ ಮೇಲೆ ನೀವು ಯಾವ ದೇವಸ್ಥಾನಕ್ಕೂ ಹೋಗಂಗಿಲ್ವಂತೆ. ಅಷ್ಟೇ ಅಲ್ಲ, ಯಾವ ಸಂಬಂಧಿಕರ ಮನೆಗೂ ಹೋಗಂಗಿಲ್ವಂತೆ. ನೀವು ಸೀದಾ ನಿಮ್ಮ ಮನೆಗೆ ಹೋಗ್ಬೇಕಂತೆ. ಈ ರಾಹು ಮತ್ತು ಕೇತು ಬಗ್ಗೆ ಇನ್ನೂ ಮಾಹಿತಿ ಬೇಕು ಅಂದರೆ ಕೆಳಗಡೆ ಬಯೋದಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೋಬಹುದು.